ಒಂದು ಚೌಕಟ್ಟಿದ್ದಾಗ, ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ, ಒಂದು ಲೀಗಲ್ ಪ್ರೊಸೀಜರ್ ಇದ್ದಾಗ, ಒಂದು ರೂಲ್ಸ್ ರೆಗ್ಯುಲೇಷನ್ ಇದ್ದಾಗ ಈ ಸತ್ಯ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. 3000 ವರ್ಷಗಳ ಹಿಂದೆ ಸತ್ಯವನ್ನ ಹೇಳ್ತಾ ಹೋದ್ರು, ಸತ್ಯವನ್ನ ಹೇಳ್ತಾ ಹೋದ್ರು. ಪೀಳಿಗೆಯಿಂದ ಪೀಳಿಗೆಗೆ ಅವು ಯಾರು ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ. ಇಂಪ್ಲಿಮೆಂಟ್ ಮಾಡಿದ್ದು ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವ್ರಿಗೆ ಗೊತ್ತಿತ್ತು ಬರೀ ಉಪನ್ಯಾಸ ಮಾಡಿದ್ರೆ ಪ್ರಯೋಜನ ಆಗಲ್ಲ, ಇದಕ್ಕೊಂದು ಫ್ರೇಮ್ ವರ್ಕ್ ಕೊಡಬೇಕು, ಚೌಕಟ್ಟನ್ನು ಕೊಡಬೇಕು, ರೆಗ್ಯುಲೇಷನ್ ಮಾಡಬೇಕು, ರೂಲ್ಸ್ ಅನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಧ್ಯಯನ ಮಾಡಿ ಅದ್ಭುತವಾಗಿರ್ತಕ್ಕಂಥ 1,47,17 ಶಬ್ದಗಳು ಎಲ್ಲಿ? ಸಂವಿಧಾನದ ಪೀಠಿಗೆ ಇದೆಯಲ್ಲ, ಅದು ಒಂದು ಕಾರಿನ ಹೆಡ್ಲೈಟ್ ಇದ್ದಂಗೆ. ಆ ಕಾರಿದೆಯಲ್ಲ, ಮಂಜಿನಲ್ಲೂ ಪ್ರಯಾಣ ಮಾಡ್ತದೆ ಕಾರದು, ಕತ್ತಲಲ್ಲೂ ಪ್ರಯಾಣ ಮಾಡ್ತದೆ, ಬಿಸಿಲಲ್ಲೂ ಕೂಡ ಪ್ರಯಾಣ ಮಾಡ್ತದೆ. ಆದರೆ ಹೆಡ್ಲೈಟ್ ಇರಲೇಬೇಕು ಅದಕ್ಕೆ ಎಲ್ಲಿ ತನಕ ಪ್ರಿಯಾಂಬಲ್ ಇದೆಯಲ್ಲ, ಪೀಠಿಕೆ ಇದೆಯಲ್ಲ, ಅದು ಹೆಡ್ಲೈಟ್ ಎಂದಿಗಲು. 470 ಆರ್ಟಿಕಲ್ ಇದೆಯಲ್ಲ, ಅದು ಬಾಡಿ, ಎಂಜಿನ್, ನಟ್ಟು, ಬೋಲ್ಟ್, ಗೇರು. ತಿಳ್ಕೊಂಬಿಡಿ, ಹೆಡ್ಲೈಟ್ ಬಹಳ ಮುಖ್ಯ ಅಲ್ಲಿಗೆ. ಅದಕ್ಕೋಸ್ಕರ ಯಾರು ಈ ಹೆಡ್ಲೈಟ್ ಅನ್ನ ಪ್ರಿಯಾಂಬಲ್ ಅನ್ನ, ಪೀಠಿಕೆಯನ್ನ ನಮ್ಮ ಪಾಂಡವರು ಅವರು ನೀವು ಮಾಡಿದ್ದೆ ಅದೇ ತರ ಮಾಡಿದ್ರು. ಕೈ ಮಾಡಿಬಿಟ್ಟು ಹೇಳಿಸಿದ್ರು. ಇದು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗಬೇಕಿದು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಈ ದೇಶ ಉಳಿಬೇಕು, ಎಲ್ಲರಿಗೂ ಕೂಡ ಸಮಾನತೆ, ಭಾತೃತ್ವ ಸಿಗಬೇಕು ಅಂತಕ್ಕಂಥ ಭಾವನೆ ಇದ್ರೆ ಪ್ರಿಯಾಂಬಲ್ ಉಳಿಬೇಕು. ಹೆಡ್ ಅದು ಬ್ರೈನ್ ಇರ್ತದೆ. ನಾವು ನಿಮಗೆ ಅನ್ಯಾಯ ಆಗಿದೆ ಕಸಿಗ್ತೋ. ನಾರ್ತ್ ಕರ್ನಾಟಕ 60% ಬಂಜಾರಗಳು ಸರ್, ದಕ್ಷಿಣ ಭಾಗ 38-40 ಭಾಗ ಮಾತ್ರ ಸರ್. ಅವರು ಪುಣ್ಯವಂತರು, ಬೇಗ ರಿಸರ್ವೇಶನ್ ಸಿಕ್ತು. ನೀವು ನತದೃಷ್ಟರು, ನಿಮಗೆ ಲೇಟ್ ಆಗಿ ಸಿಕ್ತು. ನಿಮಗೂ ಅವರಿಗೂ ಬಹಳ ಗ್ಯಾಪ್ ಇದೆ, ಕರೆಕ್ಟಾ? ನಿಮಗೂ ಅವರಿಗೂ ಬಹಳ ಗ್ಯಾಪ್ ಇದೆ ಶಿಕ್ಷಣದಲ್ಲಿ, ಸಾಮಾಜಿಕ ಸ್ಥಾನಮಾನಗಳಲ್ಲಿ. ಯಾವನೋ ಭಾಷಣ ಮಾಡ್ತಿದ್ದ ಮನೆ ಎಲೆಕ್ಷನ್ ನಲ್ಲಿ, ಒಬ್ಬ MP ಬಗ್ಗೆ ಹೇಳ್ತಾನೆ, ಅವನೇ ತಾನೇ ಲಮಾಣಿ MP ಅಂತ ಹೇಳ್ತಾನೆ ಅವನೊಬ್ಬರು. ಎಲ್ಲ ಪೇಪರ್ನಲ್ಲೂ ಕೂಡ ಬಂದದು. ಒಬ್ಬ MP-ಗೆ ಒಬ್ಬ ವ್ಯಕ್ತಿ, ಬೇಜಾತಿಯ ವ್ಯಕ್ತಿ, ಅವನೇ ತಾನೇ ಲಮಾಣಿಯವನು ಅಂತಕ್ಕಂಥ ಕೀಳು ಭಾಷೆಯಿಂದ ಮಾತಾಡಿದ್ರೆ ಬಡತನ ಇರ್ತಕ್ಕಂಥ, ಗುಡಿಸಲಲ್ಲಿ ಇರ್ತಕ್ಕಂಥ ಬಂಜಾರರಿಗೆ, ಕೂಲಿಕಾರ ಬಂಜಾರರಿಗೆ, ವಲಸೆ ಬಂಜಾರರಿಗೆ ಎಂತ ಕೀಳು ಮಟ್ಟದ ಭಾಷೆಯನ್ನು ಇವರು ಉಪಯೋಗ ಮಾಡ್ತಾರೆ. ಬಂಜಾರ MLA-ಗೆ, ಬಂಜಾರ ಮಂತ್ರಿಗೆ, ಬಂಜಾರ MP-ಗೆ ಸ್ಥಾನಮಾನ ಇಲ್ಲ ಅಂತ ಹೇಳಿದಾಗ ಒಬ್ಬ ಬಡ ಬಂಜಾರನಿಗೆ ಸ್ಥಾನಮಾನ ಎಲ್ಲಿ ಸಿಗ್ತದೆ? ಅಲ್ಲೊಬ್ಬ ಇನ್ನೊಬ್ಬ ಯಾರೋ ಒಬ್ಬ ಬಂಜಾರ MLA ಒಬ್ಬ ಮೇಲ್ಜಾತಿಯ ರಾಜಕೀಯ ಪಕ್ಷದ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಮಾಡ್ತಾನೆ. ಎಲ್ಲ ಪೇಪರ್ನಲ್ಲೂ ಕೂಡ ನಾನು ಅವತ್ತು ರಾತ್ರಿ ನಿದ್ದೆ ಮಾಡಿಲ್ಲ, ಒಂದು ಸೋರಿತು ನಿಮ್ದ. ಅಪ್ಪ ಎಂಥ ವಿಚಿತ್ರ ಇದು. ಒಬ್ಬ MLA, ಲಕ್ಷಾನುಗಟ್ಟಲೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ MLA ಮೇಲ್ಜಾತಿಯ ಒಂದು ಪಕ್ಷದ ರಾಜ್ಯ ಅಧ್ಯಕ್ಷನ ಪಾದಕ್ಕೆ ಬೀಳ್ತಾನಪ್ಪ ಅಂತ ಹೇಳಿದ್ರೆ ಎಂಥ ವಿಚಿತ್ರ ಇದು. ಗಣಾಧ್ಯಕ್ಷ ಮಾಲೂಮ್ ಛೇನಿ ಮೀಸಲಾತಿ ಯಾವ ಮಾನದಂಡಗಳಿಂದ ಬಂದಿದೆ ಅಂತ ಬಹಳ ಜನ ವಿದ್ಯಾವಂತರಿಗೆ ಗೊತ್ತಿಲ್ಲ. ಬರೀ ಬಂಜಾರರ ಪ್ರಶ್ನೆ ಅಲ್ಲ ಇದು, SC ST ಬಂಜಾರರಿಗೆ ಬಹಳ ಜನ ಗೊತ್ತಿಲ್ಲ. ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ನಿನ್ನೆ ಕೊಟ್ಟಿಲ್ಲ ನಮಗೆ, ಮೊನ್ನೆ ಕೊಟ್ಟಿಲ್ರಿ ನಮಗೆ. 19ನೇ ಶತಮಾನ 1918-20 ಸಿಕ್ಕಿದೆ ನಿಮಗೆ ಓಲ್ಡ್ ಲಿಸ್ಟು. ಅದೇ ಲಿಸ್ಟನ್ನ ಕಾಪಿ ಮಾಡಿಬಿಟ್ಟು ನ್ಯಾಷನಲ್ ಫಾರ್ಮೆಟ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ದು. ನಾವು ಯಾವಾಗಲೂ ಕೂಡ ಮರಿಬಾರ್ದು. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ
ಪುಣ್ಯಾತ್ಮವರು. ಅದಾದ್ಮೇಲೆ ದೇವರಾಜ ಅರಸರು ಆದರೂ ಈ ಭಾಗದ ನಮ್ಮ ನಾಯಕರುಗಳು ಕೆ ಟಿ ರಾಠೋಡ್ ಅವರು ಇರಬಹುದು, ಎಲ್ಲ ನಾಯಕರು ಬೇರೆ ಬೇರೆ ಬಹಳ ಪುಣ್ಯವಂತ ಅವರೆಲ್ಲ ಬಿಗಿ ಹೊಡೆದ್ಬಿಟ್ಟು ಈ ಕಡೆ ಇಂಪ್ಲಿಮೆಂಟೇಷನ್. ಈ ಸತ್ಯವನ್ನು ಯಾವಾಗಲೂ ಕೂಡ ಮರಿಬಾರ್ದು ನಾವು. ಆದಷ್ಟು ಯುವಕರನ್ನ ನಾವು ನೋಡಿ, ಇಲ್ಲಿ ಬಹಳ ಬೇಸರಕಾಯ ಭಾಗಿರುತ್ತೋ ಯಪ್ಪ ಯಾರ್ಯ ಕುಳಿಯಾಗಿ ಕುಂತಿ ಅಂತ. ಒಂದು ಪಾಪ್ಯುಲೇಷನ್ ಅಪ್ಪ ಕರ್ನಾಟಕ ಸುಮಾರು 40 ಲಕ್ಷ ಭಾಗರಂತದ್ದು ಒಂದು ಪಾಪ್ಯುಲೇಷನ್ 20-25 ಲಕ್ಷ ಮಾಡಬಾರದು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಬಂಜಾರ ನಮ್ಮ ಅಕ್ಕ ತಂಗಿಯರನ್ನ ಮುಖ್ಯವಾಹಿನಿಯಿಂದ ದೂರ ಇಟ್ಟುಬಿಟ್ಟು ಬಂಜಾರ ಸಮಾಜವನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಯಾವಾಗಲೂ ಕೂಡ ಭಾಷಣ ಮಾಡಿದ್ರೆ ನಂಬಿಕೆ ಹೋಗಬೇಡಿ. ಸಮಾಜಗಳು, ತಾಯಂದಿರುಗಳು, ಯಾರಿಗಳು, ಬಾಯಿಗಳು ಎಲ್ಲಿಯ ತನಕ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಬಲೀಕರಣ ಆಗಲ್ವೋ ಅಲ್ಲಿಯ ತನಕ ಬಂಜಾರ ಸಮಾಜ ಒಟ್ಟೊಟ್ಟಾಗಿ ಸ್ವಾವಲಂಬನೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ. ಫುಲ್ ಸ್ಟಾಪ್. ಹೆಚ್ಚು ಮಹಿಳಾ ಶಿಕ್ಷಣದ ಬಗ್ಗೆ ಒತ್ತಡ ಕೊಡಬೇಕು. ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ನಮ್ಮ ಸತೀಶ ಹೋದ್ನಾ, ನಮ್ಮ ಮಂಡ್ಯದ ಸತೀಶ ನಮ್ಮ ಹುಡುಗ ಅವನು ಎಕ್ಸಲೆಂಟ್ ಆಗಿ ಅವರು ಹೇಳಿದರು. ಯಾವುದೋ ನಮ್ಮ 0 to hero ಅಂತ ಹೇಳಿ, ಕೈ ಕಟ್ಟು ಬಾಯಿ ಕಟ್ಟು ಅಂತ ಬ್ಯೂಟಿಫುಲ್. ಅವರು ಬಹಳ ಜನಕ್ಕೆ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗಿದೆ, ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಷ್ಟೊತ್ತು ಆದರೂ ಕೂಡ ನೀವು ಬಹಳ ಇನ್ನೂ ಕಳಕಳಿ, ಆ ಒಂದು ಕಳೆ ಇನ್ನೂ ಮುಖದಲ್ಲಿ ಇನ್ನೂ ಇದೆ. 1 ಗಂಟೆ ಆದ್ಮೇಲೆ ಸ್ವಲ್ಪ ಡೌನ್ ಆಗ್ಬೋದು, ಬಟ್ ಈಗ ಸರಿಯಾಗಿದೆ. ನಾವೇನಂತೀರಪ್ಪ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ ಡಿವೈಡ್ ಮಾಡಿ ಬದುಕ್ತಾರೋ ಅವರು ನಾಯಕ ಆಗ್ತಾನೆ, ನಾಯಕತ್ವ ಆಗ್ತಾನೆ, ಅವನು ಒಳ್ಳೆಯ ಕಾರ್ಬಾರಿ ಆಗ್ತಾನೆ. 1 ಗಂಟೆಯಲ್ಲ, ನಾವು 8 ಗಂಟೆ ನಿದ್ದೆ ಮಾಡಲೇಬೇಕಾ ಅಲ್ವಾ? ಎನರ್ಜಿ ಮುಖ್ಯ, ಎನರ್ಜಿ.